ತಾತ್ವಿಕ ವಿವರಗಳನ್ನು ನೋಡಲೇಬೇಕು. 19 ಗಂಟೆಗಳಿಂದ ನಿರಂತರವಾದಂಥ ಕಾರ್ಯಾಚರಣೆ ಡ್ರಿಲ್ ಮಷಿನ್ ಮುಖಾಂತರ ಈಗ ಸುರಂಗ ಕೊರೆಯುವಂಥ ಕೆಲಸ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಮಗು ಮೃತ್ಯುಂಜಯನಾಗಿ ಹೊರಗಡೆ ಬರ್ತಾ ಇದ್ದಾನೆ. ಮಷಿನ್ ಬಳಸಿ ಕಲ್ಲು ಕಟ್ ಮಾಡ್ತಾ ಇದ್ದಾರೆ, ಸುರಂಗವನ್ನು ಮತ್ತಷ್ಟು ಅಗಲ ಮಾಡ್ತಾ ಇದ್ದಾರೆ. ಇವಾಗ ಇನ್ನಿನ ಕೆಲವೇ ಕ್ಷಣಗಳಲ್ಲಿ ಮಗು ಹೊರಗಡೆ ಬರುತ್ತೆ. ನಿಜಕ್ಕೂ ಇದೊಂದು ವಿಸ್ಮಯ, ಇದು ಅದ್ಭುತ. ಯಾಕೆಂದರೆ ನೋಡಿ, ಅದೃಷ್ಟ ಗಟ್ಟಿಯಾಗಿತ್ತು ಅಂತಂದರೆ, ಸರಿಯಾದ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಅಧಿಕಾರಿಗಳಿದ್ದರು ಅಂತಂದರೆ ನಿಜಕ್ಕೂ ಅವ್ರನ್ನ ಅಭಿನಂದಿಸಬೇಕು. ಎಷ್ಟರ ಮಟ್ಟಿಗೆ ಕಾರ್ಯಾಚರಣೆ ಆಯಿತು ನೋಡಿ. ಮಷಿನ್ ಬಳಸಿ ಕಲ್ಲು ಕಟ್ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಬಹುಶಃ ಏನು ಅಂತಂದರೆ ಕರ್ನಾಟಕದ ಜನರ ಹಾರೈಕೆ, ಅವರ ಪ್ರಾರ್ಥನೆ, ಅವರ ಸಂಕಲ್ಪ, ಭಗವಂತನಿಗೆ ಅವರೇನು ಮನವಿ ಅರ್ಪಿಸಿದ್ರು ಅದೆಲ್ಲವನ್ನೂ ಕೂಡ ದೇವರು ಕೇಳಿದ್ದಾನೆ. ಹೀಗಾಗಿನೇ ಮಗು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಗಡೆ ಬರುತ್ತೆ. 19 ಗಂಟೆಗಳಿಂದ ನಿರಂತರವಾಗಿ ನಡೀತಿರುವಂಥ ಕಾರ್ಯಾಚರಣೆ ಗ್ರೇಟ್. ಮಷಿನ್ ಬಳಸಿ ಕಲ್ಲು ಕಟ್ ಮಾಡ್ತಾ ಇದ್ದಾರೆ ಸಿಬ್ಬಂದಿ. 19 ಗಂಟೆ 45 ನಿಮಿಷ, ಹೆಚ್ಚು ಕಡಿಮೆ 20 ಗಂಟೆ. ಪುಟ್ಟ ಕಂದಮ್ಮ ನೋಡಿ, ಒಂದು ಸಂಗತಿ ನಾವು ಹೇಳಬೇಕು, ಮಕ್ಕಳಾಗಿರೋದ್ರಿಂದ ಕೆಲವು ಸಂದರ್ಭಗಳಲ್ಲಿ ಹಿಂಗೆ ಬಚಾವಾಗ್ತಾರೆ. ದೊಡ್ಡವರು ಯಾರಾದರೂ ಬಿದ್ದರು ಅಂತ ತಿಳ್ಕೊಳ್ಳಿ, ಅವರು ಕೊರಕೊರಗೇನೆ ವಿಪರೀತವಾಗಿ ಹಚ್ಕೊಂಡೇ ಎಡವಟ್ಟಾಗ್ಬಿಡುತ್ತೆ ಅವರಿಗೆ. ಮಕ್ಕಳಿಗೇನು ಅಂದರೆ ಆ ಸಮಯ, ಸಂದರ್ಭ, ಸ್ಥಿತಿಗತಿಗಳಿಗೆ ಅಡ್ಜಸ್ಟ್ ಆಗುವಂಥ ಒಂದು ಮನಸ್ಥಿತಿಯನ್ನು, ಆ ನೇಚರ್ನ ಭಗವಂತ ಕೊಟ್ಟಿರ್ತಾನೆ ಅವ್ರಿಗೆ. ಹೀಗಾಗಿನೇ ಆ ಮಗು ಅಳ್ತಾ ಇದೆ, ಅದು ಒದ್ದಾಡ್ತಾ ಇದೆ, ಎಲ್ಲ ಸರಿ. ಆದರೆ ಅದು ಹೊರಗಡೆ ಬರುವಂಥದ್ದು ಕೂಡ ನಿಶ್ಚಿತ. ಇದು ಸಂಗತಿ. ಮಗುವಿನ ತಲೆಯನ್ನು ನಾವು ತೋರಿಸ್ತಾ ಇದ್ದೀವಿ, ಜೊತೆಗೆ ಆ ಮಗು ಅಳುತ್ತಿರುವಂಥ ಕ್ಷೀಣ ಧ್ವನಿ ಅದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಎಲ್ಲರ ಪ್ರಾರ್ಥನೆ, ಗೆದ್ದು ಬಾ ಕಂದ ಸಾತ್ವಿಕ್, ನೀನು ಎದ್ದು ಬಾ, ನೀನು ಗೆದ್ದು ಬಾ, ಸಾವನ್ನು ಗೆದ್ದು ಬಾ ಅನ್ನುವಂಥ ಒಂದು ಪ್ರಾರ್ಥನೆ. ನಿಜಕ್ಕೂ ಆ ಮಗು ಸಾವನ್ನು ಗೆದ್ದು ಬರುತ್ತೆ. ಯಾಕೆಂದರೆ ಈ ಕಾರ್ಯಾಚರಣೆ ಶುರುವಾದಂಥ ರೀತಿ ನೋಡಿ, ಆ ಮಗು ಅಳುತ್ತಿರೋದು, ಆ ಧ್ವನಿ ಇನ್ನೂ ಸರಿ ನಿಮಗೆ ತೋರಿಸ್ತೀವಿ. ಸರಿ ಬೇಡ್ಕೊಂಬರೋಣ ಸರಿ ಬೇಡ್ಕೊಂಬರೋಣ ಸರಿ ಬೇಡ್ಕೊಂಬರೋಣ ಸರಿ ಬೇಡ್ಕೊಂಬರೋಣ ಸರಿ ಬೇಡ್ಕೊಂಬರೋಣ ಸರಿ ಬೇಡ್ಕೊಂಬರೋಣ ಸರಿ. ಕಾರ್ಯಾಚರಣೆಯಲ್ಲಿ ಭಾಗವಹಿಸಿರುವಂಥ ರಾಮಚಂದ್ರ ಮಗು ಅಳ್ತಾ ಇದೆ, ಮಗು ಖಂಡಿತ ಚೆನ್ನಾಗಿದೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಬನ್ನಿ ರಾಮಚಂದ್ರ ಏನು ಹೇಳಿದ್ರು ನೋಡೋಣ. 20 ಅಡಿ ಆಳದ ನಂತರ ಈಗ ಅಡ್ಡಲಾಗಿ ಒಂದು ಸುರಂಗವನ್ನು ಕೊರೆದಿದ್ದೀರಿ. ಅಲ್ಲಿ ಏನಾಗಿದೆ, ಏನೆಲ್ಲ ಸೌಂಡ್ ಬಂತು? ಈಗೇನು ಹುಡುಗ ಅಳಗೋದು ಸಪ್ಪಳು ಬರ್ತೈತೆ ರೀ, ಇನ್ನೊಂದು ಸ್ವಲ್ಪ ಡೆಪ್ತ್ ಹುಡ್ಕೋಬೇಕು. ಅದು ತೆಗೆದಿಂದ ಅನ್ನೋದು ನಾವು ಇದು ಮಾಡ್ಕೊಂಡು ಬ್ರೇಕರ್ ಮಾಡ್ಕೊತ ಹೋದೇವೆ ರೀ. ಬ್ರೇಕರ್ ಮಾಡ್ಕೊತ ಹೋದೇವೆ ಅಂದ್ರೆ ಹುಡುಗ ತಳಗೆ ತೊಗೊಳೋದು ರೀ, ರೌಂಡ್ ಇದು ಮಾಡ್ಕೊಂಡು ಕಟ್ ಮಾಡಿ ತೊಗೊಂಡ್ಗಿಸಿದ್ರೆ ಮತ್ತೆ ಹಗ್ಗ ಕಟ್ ಮಾಡ್ಕೊಂಡು ತೊಗೊಂಡ್ಬಿಡೋದು ಹೊರಗೆ. ಈಗ ಸುರಂಗ ಮಾರ್ಗ ಕೊರೆದ್ರಿ, ಎಷ್ಟು ಹೋಲ್ ಇದೆ ಅದು ಅಗಲಕ್ಕೆ? ಅಗಲಕ್ಕೆ ಅದು ಎಷ್ಟೈತೆ ಪಾಯಿಂಟ್ ಒಂದು 6-7 ಇಂಚು ಬರ್ತೈತೆ ರೀ ಅದು. 6-7 ಇಂಚು ಇದೆ. ಈಗ ಹೋಲ್ ಎಷ್ಟು ಹೋಲ್ ಬಿದ್ದದೆ? ಅದು ಹೋಲ್ ಒಂದು 6-7 ಇಂಚು ಬಿದ್ದೈತೆ ರೀ ನಮ್ದು ಬಿದ್ದದೆ. ಹೋಲ್ ಬಿದ್ದಾಗ ಮ್ಯಾಲಿಂದ ಲೈಟ್ ಬಿಟ್ಟಿದ್ದು ಕಾಣಿಸತ್ತ ನಿಮ್ಗೆ? ಲೈಟ್ ಬಿದ್ದು ಕಾಣಿಸಲ್ಲ ರೀ, ಯಾಕಂದ್ರೆ ನಾವು ಹುಡುಗ ಮ್ಯಾಗ ಐತಿ ರೀ, ನಾವು ತಳಗದೇವಲ್ರಿ, ಅದು ಕಂಡು ಬರೋದಿಲ್ಲ. ಹೋಲ್ ಸಣ್ಣ ಇರ್ತೈತೆ ರೀ, ಅದು ಆ ಹೊಲ್ದಾಗ ಗತ್ತು ಬರೋದಿಲ್ಲ. ಅಳು ಸಪ್ಪಳು ಅಟ್ಟೆ ಬರ್ತೈತೆ ರೀ. ಹೋಲ್ ಬಿದ್ದದೆ 1 ಇಂಚಿಂದ ಬರ್ತೈತೆ ರೀ, ಸಣ್ಣ ಇಂಚು ಪ್ರಮಾಣದಷ್ಟು. ಮಗುಂದ ಏನೇನು ಸೌಂಡ್ ಬರ್ತಾ ಇದೆ? ಅಳು ಸಪ್ಪಳು ಬರ್ತೈತೆ ರೀ. ಹೆಂಗೆ ಬರ್ತಾ ಇದೆ? ಮಾಡ್ತದೆ ರೀ ಹುಡುಗ. ಕೇಳತ್ತ ಸೌಂಡ್? ಹಾಂ, ಸೌಂಡ್ ಕೇಳಿ ಬರ್ತದೆ ರೀ. ಮಗು ಬದುಕಿ ಬರ್ತದೆ ಅಂತೀರಿ? ಮಗು ಇನ್ನೇನು 11-12 ತಾಸು ರೀ. ಮತ್ತು ಉಳಿಸು ಕಾಲಾಗ ರೀ ಇವೆಲ್ಲ ರಾತ್ರಿ ಬೆಳಗಾನ ಕಷ್ಟಪಟ್ಟಿವ್ರಿ. ಈಗ ಇನ್ನೂ ಎಷ್ಟು ಕಲ್ಲು ಚಪ್ಪಡಿ ಇದೆ ಅಲ್ಲಿ? ಇನ್ನೊಂದು ಅರ್ಧ ಗಂಟೆ, ಒಂದು ಗಂಟೆ ಹೋಗ್ಬೋದು. ಸರಿಯಾಗಿ ಬರ್ತಾ ಇಲ್ಲ ಯಾಕದ ಕಲ್ಲು? ಕಲ್ಲು ಹಾರ್ಡ್ ಐತಿ ರೀ, ಮಾಂಜ್ರಿ ಐತಿ ಅದು. ಅಟ್ಟೆ ಎಲ್ಲಿ ಹೊಡಿದೇವು ಅಟ್ಟೆ ಹಿಟ್ಗಲ್ಲ ಐತಿ ಅದು. ಹಾಂ, ಅಷ್ಟೇ ಬರೋದಿಲ್ಲ, ಬರೋದಿಲ್ಲ ರೀ ಅದು. ಹಾರ್ಡ್ ಐತಲ್ಲ, ಅದಕ್ಕೆ ಬರೋದಿಲ್ಲ ರೀ, ಹಾರ್ಡ್ ಐತಿ ಫುಲ್. ಒಟ್ಟು ಮಗುನ ಸೌಂಡ್ ಕೇಳಿಸ್ತಾ ಅಂತ? ಹೇಗೆ ಕೇಳಿಸ್ತೀರಿ? ಈಗ ಸೌಂಡ್ ಕೇಳಿಸ್ತು, ನಮಗೆ ಧೈರ್ಯ ಬತ್ರಿ ಸ್ವಲ್ಪ. ಧೈರ್ಯ ಬಂದದ. ಮಾಡಿದ ಪರಿಶ್ರಮಕ್ಕೆಲ್ಲ ಈಗ ನೀವು ಫಲ ಸಿಕ್ತಂತೀರಿ? ಹಾಂ, ಸಿಗ್ತೀರಿ. ಮಾಡೋದಕ್ಕೆ ಯಾಕಂದ್ರೆ ಆಗೋದಕ್ಕೆ ಮಾಡೋದು. 19 ಗಂಟೆಗಳಾಯಿತು. 14 ಗಂಟೆಗಳಾದ ಸಂದರ್ಭದಲ್ಲಿ ಅವ್ರ ತಾಯಿ ಹೇಳಿದ್ರು ನೋಡಿ, 14 ಗಂಟೆಯಿಂದ ನನ್ನ ಮಗುಗೆ ಊಟನೇ ಇಲ್ಲ ಅಂತ. ಅಮ್ಮ ಏನು ಯೋಚನೆ ಮಾಡ್ತಾಳೆ ಹೇಳಿ?
ಮಗು ಎದ್ದು ಬರಬೇಕು ಅಂತ. ನಿಜ, ಅಮ್ಮನಿಗಿಂತ ದೊಡ್ಡ ದೇವ್ರು ಇರ್ಲಿಕ್ಕೆ ಸಾಧ್ಯನಾ? ಆಕೆನೇ ದೇವ್ರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ನನ್ನ ಮಗನ ನೀನು ಬದುಸ್ಕೊಡಪ್ಪ ಅಂತ. ಅವ್ರು ಹೇಳಿದ್ರು, ಮಠದ ತನಕ ನಾನು ದೀಡ್ ನಮಸ್ಕಾರ ಹಾಕೊಂಡು ಹೋಗ್ತೀನಿ ರೀ ಅನ್ನುವಂಥ ಮಾತನ್ನು ತಾಯಿ ಹೇಳಿದ್ದಿದೆಯಲ್ಲ, ಬಹುಶಃ ಆ ಅಮ್ಮನ ಪ್ರಾರ್ಥನೆ ಆ ತಾಯಿಗೂ ಕೂಡ ತಲುಪಿದೆ. ಮಗು ಎದ್ದು ಬರುತ್ತೆ ಅನ್ನುವಂಥ ವಿಶ್ವಾಸ ಎಲ್ಲರಲ್ಲೂ ಕೂಡ ಈಗ ಕಾಣ್ತಾ ಇದೆ. ಕೊನೆಯ ಹಂತದ ಕಾರ್ಯಾಚರಣೆ ಈಗ ನಡೀತಾ ಇದೆ. ತಾಯಿ ಆ ಮಗುವಿನ ಧ್ವನಿ ಕೇಳ್ತು ಅಂದ ತಕ್ಷಣ ನಿಟ್ಟುಸಿರು ಬಿಟ್ಟಿದ್ದಾಳೆ. ನನಗನ್ಸುತ್ತೆ ಬಹುಶಃ ಏನಂದರೆ ಹೆರಿಗೆ ಸಂದರ್ಭದಲ್ಲೂ ಕೂಡ ಆಕೆ ಅಷ್ಟು ನೋವನ್ನು ಅನುಭವಿಸೋದಿಲ್ಲೋ ಗೊತ್ತಿಲ್ಲ. ಈಗ ಮಗು ಬದುಕ್ತಾ ಇದೆ ಅಂತ ಕೇಳಿದ ತಕ್ಷಣ ಆ ಅಮ್ಮ ನಿಟ್ಟುಸಿರು ಬಿಟ್ಟಿದ್ದಾರೆ. ಅಮ್ಮನೇ ಆಕೆ ಗೊತ್ತಿರುತ್ತೆ, ಯಾಕಂದರೆ ಆಕೆ ಹೊತ್ತಂತವಳು ಆಕೆನೇ, ಹೆತ್ತಂತವಳು ಆಕೆನೇ, ನಮ್ಮನ್ನು ಪೊರೆದವಳು ಆಕೆನೇ. ಹೆಂಗೆ ಅನಿಸ್ಬೇಕು? ಬೆಳಗ್ಗೆ ಕೂಡ ಮಾತಾಡ್ತಾ ಹೇಳ್ತಾ ಇದ್ರು, ನೋಡಿ ನನ್ನ ಮಗ 12 ಗಂಟೆಯಿಂದ 14 ಗಂಟೆಯಿಂದ ಏನೂ ತಿಂದಿಲ್ಲ ಅನ್ನೋಂಥ ಮಾತು. ಅದೆಂಥ ಮಾತೃ ಪ್ರೀತಿ ನೋಡಿ. ಈಗ ನೋಡಿ, ಸಿದ್ಧಲಿಂಗ ದೇವರ ಹೆಸರಲ್ಲಿ ಮರುನಾಮಕರಣ ಮಾಡ್ತೀವಿ ನಾವು. ಮಗು ಹುಟ್ಟು ಬರಲಿ, ಮಗುವಿನ ಹೆಸರನ್ನು ಚೇಂಜ್ ಮಾಡ್ತೀವಿ, ಸಿದ್ಧಲಿಂಗನ ಹೆಸರು ಇಡ್ತೀವಿ ಅಂತ. ಬರೀ ಇವರು ಮಾತ್ರ ಅಲ್ಲ, ಯಾರ್ಯಾರು ಟಿ ವಿ ನೋಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಒಪಿನಿಯನ್ಗಳನ್ನು ಹೇಳ್ತಾ ಇದ್ದಾರೆ. ಅವರವರ ಮನೆಯ ದೇವರನ್ನು ಕೂಡ